2024 ವರ್ಷ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಡೀ ವರ್ಷದ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ವಿ. ಜೊತೆಗೆ ರಾಶಿ ಫಲದಲ್ಲಿ ಕೊನೆಯ 2 ರಾಶಿಗಳ ಫಲಾನುಫಲವನ್ನ ತಿಳಿಯುವಂತ ಸಮಯ ಕುಂಭ ಮೀನ 2 ಉಳಿದಿದೆ, ಮುಗಿಸ್ಬಿಡೋಣ. ಕುಂಭರಾಶಿಯವರಿಗೆ ಪ್ರಾರಂಭದಲ್ಲಿ ಹೇಗಿರುತ್ತೆ ನೋಡಿ. ಜನವರಿ ತಿಂಗಳು ನಿಮಗೆ ಉತ್ಕೃಷ್ಟವಾಗಿದೆ. ಘನ ಸುಖಯುತ ಅಂತ. ಘನವಾದ ಸುಖ ಅಂದ್ರೆ ಏನು? ಯಾರು ಕಾಣದೇ ಇರ್ತಕ್ಕಂಥ ಸುಖ ಕಾಣ್ತಿರಂತ. ಜನವರಿ ತಿಂಗಳಲ್ಲಿ ನಿಮಗೆ ತುಂಬ ಶುಕ್ರನ ಬಲ ಚೆನ್ನಾಗಿದೆ. ಹೀಗಾಗಿ ಧನಾಢ್ಯರಾಗ್ತೀರ. ಹಣಕಾಸು ಎಲ್ಲೆಲ್ಲಿಂದಲೂ ಹರಿದು ಬರುತ್ತೆ, ಚೆನ್ನಾಗಿದೆ. ಫೆಬ್ರವರಿ ತಿಂಗಳಲ್ಲಿ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ, ಉಳಿದಿದ್ದನ್ನು ಇಲ್ಲಿ ಓದ್ಕೊಳ್ಳಿ. ಫೆಬ್ರವರಿ ತಿಂಗಳಲ್ಲಿ ಏನಾಗುತ್ತೆ, ವ್ಯಯ ಹೆಚ್ಚಾಗುತ್ತೆ. ಏನು ಆದಾಯ ಗಳಿಸ್ತೀರಾ ಜನವರಿಲಿ, ಅದು ಫೆಬ್ರವರಿಲಿ ಹಾಗೆ ಕರಗೋಯ್ತಲ್ಲಪ್ಪ ಅಂತ ಅನಿಸುತ್ತೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಸುಖಹೀನತೆ ಉಂಟಾಗುತ್ತೆ. ಯಾವುದೊಂದು ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ, ನೆಮ್ಮದಿ ಅನ್ನೋದು ಇಲ್ವಲ್ಲ ಅಂತ ಅನಿಸುತ್ತೆ ಫೆಬ್ರವರಿಯಲ್ಲಿ. ಇನ್ನು ಮಾರ್ಚ್ ತಿಂಗಳ ವೇಳೆಗೆ ವಿದ್ಯಾರ್ಥಿಗಳಿಗೆ ತುಂಬ ಕಂಟಕವಾಗಿದೆ. ವಿದ್ಯಾಹೀನತೆ, ವಿದ್ಯಾ ಕೊರತೆ, ಆಹಾರ ವ್ಯತ್ಯಾಸ ಆಗ್ತಕ್ಕಂಥದ್ದು ಇತ್ಯಾದಿ ತೊಡಕಿದೆ, ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಒಂದು ಶಿವ ಕವಚವನ್ನು ತಪ್ಪದೇ ಕೇಳಿಸ್ಕೊಳ್ಳಿ. ಶಿವನ ಪ್ರಾರ್ಥನೆ, ಶಿವ ಸನ್ನಿಧಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಕುಂಭರಾಶಿಯವರಿಗೆ ಚೆನ್ನಾಗಿದೆ. ಜನವರಿ ತುಂಬ ಚೆನ್ನಾಗಿದೆ, ಫೆಬ್ರವರಿ ಕೂಡ ತುಂಬ ಚೆನ್ನಾಗಿದೆ, ಮಾರ್ಚ್ ಸ್ವಲ್ಪ ತೊಡಕು. ಇನ್ನು ಮೀನರಾಶಿಯವರಿಗೆ ಗಮನಿಸ್ಕೊಂಡ್ರೆ, ಜನವರಿ ತಿಂಗಳು ವರ್ಷದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿ ಕೌಶಲ್ಯ ತುಂಬ ಚೆನ್ನಾಗಿದೆ. ನಭಸಿ ನೃಪತಿಹಿ ಅಂತ ಹೇಳುತ್ತೆ. ಹೀಗಾಗಿ ಆಡಳಿತ ಕೌಶಲ್ಯ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಡ್ಮಿನಿಸ್ಟ್ರೇಷನ್ ಅಂತೀವಲ್ಲ, ಆ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಘನ ಸುಖಯುತ ಅಂತ ಮತ್ತೆ ಯಥಾ ಪ್ರಕಾರ ನಿಮಗೂ ತುಂಬ ಚೆನ್ನಾಗಿದೆ. ಅಲ್ಲಿ 11ರ ಕುಜ ಲಾಭವನ್ನು ಧನಾಧಿಪತಿ. ಹೀಗಾಗಿ ಹಣ ಹರಿದು ಬರುತ್ತೆ. ಹೇಗೆ ಗೊತ್ತಿಲ್ಲ, ದೈವ ಯಾವುದೋ ಒಂದು ರೀತಿಯಲ್ಲಿ ಖಂಡಿತ ಅನುಕೂಲ ಮಾಡುತ್ತೆ. ಹೀಗಾಗಿ ಮೀನರಾಶಿಯವರಿಗೆ ಚೆನ್ನಾಗಿದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಮಾರ್ಚ್ ವೇಳೆಗೆ ಕಣ್ಣಿನ ಬಾಧೆ, ವ್ಯಯ ಇತ್ಯಾದಿಗಳ ತೊಡಕಿದೆ. ಜನವರಿ ಫೆಬ್ರವರಿ ತುಂಬ ಚೆನ್ನಾಗಿದೆ, ಮಾರ್ಚ್ ಹಾಗೆ ಡೌನ್ ಆಗ್ತದೆ. ಈಗ ಗ್ರಾಫ್ ಡೌನ್ ಆಗೋದು ಅಂತೀವಲ್ಲ, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ನಾಗ ಕವಚ ಕೇಳಿಸ್ಕೊಳ್ಳೋದು ತಪ್ಪಿಸಬೇಡಿ, ಅದು ಪ್ರತಿ ದಿವಸ ಬೇಕು ನಿಮಗೆ. ರಾಹು ಜನ್ಮದಲ್ಲಿದ್ದಾನೆ, ಅವನು ನೀರಿನ ರೋಗಗಳನ್ನು ಉಂಟು ಮಾಡ್ತಾನೆ. ಹೀಗಾಗಿ ಅಂಬುರುಕ್ಕಂತ, ಹೀಗಾಗಿ ಕಣ್ಣು, ನೀರಿನ ರೋಗಗಳು ಇತ್ಯಾದಿ ನಿಮ್ಮನ್ನು ಬಾಧಿಸುತ್ತೆ. ಈ ಕಾರಣದಿಂದ ನಾಗ ಕವಚ ಪ್ರತಿ ದಿವಸ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು, ಚೆನ್ನಾಗಿದೆ, ಆತಂಕ ಬೇಡ. 12 ರಾಶಿಗಳ ಫಲಾನುಫಲವನ್ನ ತಿಳಿದುಕೊಂಡ್ವಿ. ಈಗ ಕಾಲರ್ ಇದ್ದಾರೆ, ಶಿವಮೊಗ್ಗದಿಂದ ಜಯರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ಜಯರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಮಗೆ. ಯಾರ ಬಗ್ಗೆ ಪ್ರಶ್ನೆ? ಶುಭಾಶಯಗಳು ಸರ್. ಓಕೆ, ಯಾರ ಬಗ್ಗೆ ಪ್ರಶ್ನೆ? ಅವರ ಜನ್ಮ ದಿನಾಂಕ ತಿಳಿಸಿ. ನನ್ನ ಬಗ್ಗೆನೇ ಪ್ರಶ್ನೆ ಸ್ವಾಮೀಜಿ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 15th March 1952. 15 ಮಾರ್ಚ್ 52. 15/3/52. ಸಮಯ ಗೊತ್ತಿಲ್ಲ ಮೇಡಮ್ ಅವರೇ. ನನ್ನ ಹೆಸರು ಮಕರ ರಾಶಿ ನಂದು. ಓಕೆ, ಹಾಗಾದ್ರೆ 108 ಒಂದು ನಂಬರ್ ಇಲ್ಲ. ರಾಶಿ ಗೊತ್ತಿದೆ ಅಲ್ವಾ ತಮಗೆ? ರಾಶಿ ಹೇಳಿ. ಮಕರ ರಾಶಿ ಅಂತ ನೋಡಿ. ಆ ದಿನಕ್ಕೆ ಮಕರ ರಾಶಿ ಬರುವುದಿಲ್ಲ, ಆದ್ರೆ ನೀವು ಮಕರ ರಾಶಿ ನಿಮ್ಮ ಹೆಸರಿನ ಪ್ರಕಾರ ತಗೋತಾ ಇದ್ದೀರಾ, ಸಂತೋಷ. ವ್ಯವಹಾರ ನಾಮ ತುಂಬಾ. ಮತ್ತೆ ಧನಸ್ಸು ಬರುತ್ತೆ ನೋಡ್ರಿ. ಇಲ್ಲ, ಆ ಡೇಟಿಗೆ ಧನಸ್ಸೂ ಬರಲ್ಲ, ಮಕರವೂ ಬರಲ್ಲ. ಸ್ವಾತಿ ನಕ್ಷತ್ರ ನಿಮ್ದು, ತುಲಾ ರಾಶಿ ಆಗುತ್ತೆ. ಆ ಡೇಟ್ ನೋಡಿ, 15/3/52ನೇ ಇಸ್ವಿಯಲ್ಲಿ ನೀವು ಹುಟ್ಟಿದ್ದು ನಿಜವೇ ಆದರೆ, ಅಂದರೆ ಆ ಡೇಟು ನೀವು ಇದನ್ನು ಕನ್ಫರ್ಮ್ ಆಗಿ ಗೊತ್ತಿದ್ದರೆ ಸ್ವಾತಿ ನಕ್ಷತ್ರ ಬರ್ತದೆ. ಈಗ ಇರಲಿ, ಈ ಗೊಂದಲವನ್ನು ಇಟ್ಕೋಬೇಡಿ. ಯಾಕೆ ಅಂದರೆ ಇದೆಲ್ಲದಕ್ಕಿಂತ ಪ್ರಧಾನವಾದ ನಿಮ್ಮ ಹೆಸರಿನ ಮೇಲೆ. ಹಾಗಾಗಿ ಅದು ಮಕರ ರಾಶಿ ನೀವು ನೋಡ್ತಾ ಇರೋದು ಸರಿ ಇದೆ. ಹೀಗಾಗಿ ಮಕರ ರಾಶಿಯವರಿಗೆ ಈಗ ನೋಡಿ, ಶನೈಶ್ಚರ ಚೆನ್ನಾಗಿದ್ದಾನೆ. ಈಗ ಈ ತತ್ಕಾಲದಲ್ಲಿ ಚೆನ್ನಾಗಿದೆಯಾ ಅಂದರೆ ಚೆನ್ನಾಗಿಲ್ಲ. ಹೀಗಾಗಿ ಫೆಬ್ರವರಿಗೆ ನಿಮಗೆ ಒಂದು ಬಲ ಬರ್ತದೆ. ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕು, ತಾಳ್ಮೆ, ಅದು ತುಂಬ ಪರಿಪಾಕವಾದ ತಾಳ್ಮೆ ಬೇಕು. ಹೀಗಾಗಿ ತಾಳಿಕೊಳ್ಳಿ, ತಾಳಿದವನು ಬಾಳಿಯಾನು ಅಂತ. ಹೀಗಾಗಿ ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪಂಚಾಮೃತ ಸೇವೆ ಮಾಡಿಸಿ ಪ್ರತಿ ಮಂಗಳವಾರ, ಅದು ತುಂಬ ಸಹಾಯವಾಗುತ್ತೆ. ಫೆಬ್ರವರಿ ನಂತರ ತುಂಬ ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದ ಜಯರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ರಮೇಶ್ ಅವರು ಕಾಲ್ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೊಸ ವರ್ಷದ ಶುಭಾಶಯ. ಏನ್ ಪ್ರಶ್ನೆ? ತಮಗೂ ತಮ್ಮ ನೆಟ್ವರ್ಕ್ಗೂ ತುಂಬಾ ಶುಭವಾಗಲಿ. ಓಕೆ, ಯಾರ ಬಗ್ಗೆ ಕೇಳಬೇಕು ತಾವು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ 23/10/1965. ಓಕೆ, 23/10/65. ಸಮಯ 7 ಗಂಟೆ ಬೆಳಿಗ್ಗೆನಾ? 7:20 ಬೆಳಿಗ್ಗೆ. ಓಕೆ, ಪ್ರಶ್ನೆ ಏನು ಮೇಡಮ್? ನಾನು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂತು, ಅದರಲ್ಲಿ ಒಂದು ಅನಾಥಾಶ್ರಮ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಿಂದ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾಗೆ ಕಾಲ ಒಳ್ಳೇದಿದೆಯಾ ತಿಳಿಯೋಣ ಶಾಸ್ತ್ರ. ಅಲ್ಲ, ಇಂತಹ ಕಾರ್ಯಗಳಿಗೆ ನಾವು ನೋಡೇ ಬೇಕಾಗಿಲ್ಲ. ಒಳ್ಳೆಯ ಕಾರ್ಯಕ್ಕೆ ಭಗವಂತನ ಕೃಪೆ ಸದಾ ಇರ್ತದೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸವೇ ಬಹಳ
ಶ್ಲಾಘನೀಯ. ಮಾಡಿ ದಯವಿಟ್ಟು. ಮತ್ತು ನಿಮ್ಮ ಜಾತಕದಲ್ಲಿ ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಈ ವೃದ್ಧರನ್ನು, ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ನೋಡಿ ಪೋಷಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಶನೈಶ್ಚರ ಚೆನ್ನಾಗಿದ್ದರೆ ಆಗುತ್ತೆ. ಶನೈಶ್ಚರ ಚೆನ್ನಾಗಿಲ್ವಾ, ಅಪ್ಪ ಅಮ್ಮಂದ್ರನ್ನು ದೂರ ಇಟ್ಬಿಟ್ಟಿರ್ತಾರೆ. ಇಂಥದ್ದೊಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೂಕ್ಷ್ಮ ಗಮನಿಸಿದಾಗ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ, ಧನಾಧಿಪತಿ ಚೆನ್ನಾಗಿದ್ದಾನೆ, ಶನೈಶ್ಚರ ಚೆನ್ನಾಗಿದ್ದಾನೆ, ಇದೆಲ್ಲ ಒಳ್ಳೆಯ ಲಕ್ಷಣ. ಮತ್ತು ಅವಂದೇ ಟೈಮ್ ನಡೀತಾ ಇದೆ, ಚೆನ್ನಾಗಿದೆ ಇವರೇ. ನೀವು ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನಕ್ಕೆ ಗ್ರಹಗಳ ಸಹಾಯ, ದೈವ ಸಹಾಯವೂ ಇದೆ. ಒಳ್ಳೆಯದಾಗಲಿ ತಮಗೆ. ಧನ್ಯವಾದ ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಲ್ಲರೂ ತಮಗೇನು ಬೇಕು ಅನ್ನೋದನ್ನ ಕೇಳ್ತಾರೆ, ಆದರೆ ಇವರು ಪರರಿಗೆ ಉಪಕಾರ ಮಾಡುವಂಥ ಒಂದು ಕೆಲಸ ಮಾಡ್ತಾರೆ. ಹಾಗಾಗಿ ಇಂತಹ ಅಥವಾ ಇನ್ನೇನಾದರೂ ಈ ವರ್ಷದ ಬಗ್ಗೆ ತಿಳಿಯೋದು ಆಸಕ್ತಿ ಇದ್ದಲ್ಲಿ ಖಂಡಿತ ಕರೆ ಮಾಡಿ, ಅದಕ್ಕೆ ಉತ್ತರಿಸ್ತಾರೆ ಶಾಸ್ತ್ರಿಗಳು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ ಮೇಲೆ ಈ ಫಲ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.